Welcome back to my YouTube channel. In this class we are going to study about cranial nerve examination. Cranial nerve examination ಇದು ನ್ಯೂರಲಾಜಿಕಲ್ ಅಸೆಸ್ಮೆಂಟ್ ಪಾರ್ಟ್ 3. ಓಕೆ, ಈ ವಿಡಿಯೋ ನ್ಯೂರಲಾಜಿಕಲ್ ಅಸೆಸ್ಮೆಂಟ್ ಪಾರ್ಟ್ 3 ಆಗಿದೆ. ಓಕೆ, ಫಸ್ಟ್ ನಾವು ಇದರಲ್ಲಿ ಕ್ರೇನಿಯಲ್ ನರ್ವ್ಸ್ ಅಂದರೆ ಏನು, ಕ್ರೇನಿಯಲ್ ನರ್ವ್ಸ್ ಯಾವ್ಯಾವಿವೆ ಅಂತ ನೋಡೋಣ. ಓಕೆ, ಕ್ರೇನಿಯಲ್ ನರ್ವ್ಸ್ ಆರ್ ದಿ 12 paired ನರ್ವ್ಸ್. ಓಕೆ, ಏನಿವೆ 12 ಪೇರ್ ಇವೆ. ಓಕೆ, 12 ಜೋಡಿ ನರ್ವ್ಸ್ ಇವೆ. ಓಕೆ, ವೆರಿ ಇಂಪಾರ್ಟೆಂಟ್ ನರ್ವ್ಸ್. ಪ್ರತಿಯೊಂದು ನರ್ವ್ನು ಪ್ರತಿಯೊಂದು ಕೆಲಸ ಮಾಡುತ್ತೆ. ಓಕೆ, ಡಿಫ್ರೆಂಟ್ ಕೆಲಸಗಳು ಮಾಡುತ್ತೆ, ಅವು ನೋಡೋಣ ನಾವು. ಓಕೆ, ಫಸ್ಟ್ ನಾವು ರಿಮೆಂಬರ್ ಮಾಡ್ಕೋಬೇಕು. ಈ ಕ್ರೇನಿಯಲ್ ನರ್ವ್ಸನ್ನು ನಾವು ರಿಮೆಂಬರ್ ಮಾಡಿಟ್ಕೋಬೇಕು. ಓಕೆ, ಫಸ್ಟ್ ಕ್ರೇನಿಯಲ್ ನರ್ವ್ ಯಾವುದು, ಸೆಕೆಂಡ್ ಕ್ರೇನಿಯಲ್ ನರ್ವ್ ಯಾವುದು, ಥರ್ಡ್ ಯಾವುದು, ಫೋರ್ತ್ ಯಾವುದು, ಫಿಫ್ತ್ ಯಾವುದು, ಅರೇಂಜ್ಮೆಂಟ್. ಓಕೆ, ಸೀಕ್ವೆನ್ಸ್ ಆಗಿ ನಾವು ನೆನಪಿಡಬೇಕು. ಓಕೆ, ಯಾವುದಾದ್ರೆ ಅದು ಬರೆದಿದ್ರೆ ಬರೋಲ್ಲ. ಓಕೆ, ನಾವು ಏನು ಮಾಡಬೇಕು, ಸೀಕ್ವೆನ್ಸ್ ಆಗಿ ಕ್ರೇನಿಯಲ್ ನರ್ವ್ಸನ್ನು ನೆನಪಿಟ್ಕೊಳ್ಳಬೇಕು. ಓಕೆ, ಫಸ್ಟ್ ಇದೆ ಆಲ್ಫ್ಯಾಕ್ಟ್ರಿ, ಸೆಕೆಂಡ್ ಆಪ್ಟಿಕ್, ಒಕ್ಯುಲೋಮೋಟಾರ್, ಟ್ರಾಕ್ಲಿಯರ್, ಟ್ರೈಜೆಮಿನಲ್, ಅಬ್ಡುಸಿನ್, ಫೇಶಿಯಲ್ ನರ್ವ್, ವೆಸ್ಟಿಬ್ಯುಲೋ ಕಾಕ್ಲಿಯರ್ ನರ್ವ್, ಗ್ಲಾಸೋಫ್ಯಾರಿಂಜಿಯಲ್ ನರ್ವ್, ವೇಗಸ್ ನರ್ವ್, ಆಕ್ಸೆಸರಿ ನರ್ವ್ ಆ್ಯಂಡ್ ಹೈಪೋಗ್ಲಾಸಲ್ ನರ್ವ್. ಓಕೆ, ಪ್ರತಿಯೊಂದನ್ನು ನಾವು ಸೀರಿಯಲ್ ಆಗಿ ನೆನಪಿಟ್ಕೋಬೇಕು. ಸೀರಿಯಲ್ ಆಗಿ ನಾವು ನೆನಪಿಟ್ಕೋಬೇಕು. ಏಕೆಂದರೆ ನಮ್ಮ ಬ್ರೈನ್ ಇರುತ್ತೆ ಅಲ್ಲ, ನಮ್ಮ ಬ್ರೈನ್ ಇದೆಯಲ್ಲ, ಇದು ಎರಡು, ಒನ್ ಸೈಡ್ ಬ್ರೈನ್, ಇನ್ನೊಂದು ಸೈಡ್ ಬ್ರೈನ್. ಇದೇನಿದೆ ಒಂದು ಸೈಡ್ ಮತ್ತು ಇನ್ನೊಂದು ಸೈಡ್ ಬ್ರೈನ್, ಕೆಳಗಡೆ ಇವೆರಡು, ಇವು ನಮ್ಮ ಸೆರಿಬೆಲ್ಲಮ್. ಓಕೆ, ಸೊ ಏನಾಗಿದೆ, ಫಸ್ಟ್ ಕ್ರೇನಿಯಲ್ ನರ್ವ್, ಆಲ್ಫ್ಯಾಕ್ಟ್ರಿ, ಆಪ್ಟಿಕ್, ಒಕ್ಯುಲೋಮೋಟಾರ್, ಟ್ರಾಕ್ಲಿಯರ್. ಸೊ ಈ ಥರ ಅರೇಂಜ್ಮೆಂಟ್ ಆಗಿವೆ. ಓಕೆ, ಒನ್ ಬೈ ಒನ್ ಅರೇಂಜ್ಮೆಂಟ್ ಆಗಿವೆ. ಅದಕ್ಕೋಸ್ಕರ ನಾವು ಸೀರಿಯಲ್ ಆಗಿ ನೆನಪಿಟ್ಕೋಬೇಕು ಇದನ್ನು. ಓಕೆ, ಅರೇಂಜ್ ಆಗಿವೆ, ಸೀಕ್ವೆನ್ಸ್ ಆಗಿ ಅರೇಂಜ್ ಆಗಿವೆ, ಅದಕ್ಕೋಸ್ಕರ ನಾವು ಸೀರಿಯಲ್ ಆಗಿ ನೆನಪಿಟ್ಕೋಬೇಕು. ಓಕೆ, ಸೊ ನಿಮಗೆ ಇದನ್ನು ರಿಮೆಂಬರ್ ಮಾಡೋಕ್ಕೆ ನಾವು ಒಂದು ನಿಮೋನಿಕ್ ಕೊಡ್ತೀನಿ. ಓಕೆ, ಈಸಿಯಾಗಿ ನಾವು ರಿಮೆಂಬರ್ ಮಾಡ್ಬೋದು. ಓಕೆ, ಫಸ್ಟ್ ಓ ಓ ಓ ಟು ಟಚ್ ಆ್ಯಂಡ್ ಫೀಲ್ ವೈಲೆಟ್. ಓಕೆ, ವೈಲೆಟ್ gives very anxiety or happiness. ಓಕೆ, ಸೊ ನಾವು ಏನು ಮಾಡಬೇಕು, ಫಸ್ಟ್ ಆಲ್ಫಾಬೆಟ್ ತಗೋಬೇಕು. ಓ ಓ ಓ, ಟಿ ಟಿ, ಎ ಎ, ಎ ಎಫ್, ವಿ ಜಿ, ವಿ ಎ ಹೆಚ್. ಓಕೆ, ಓ ಫಾರ್ ಆಲ್ಫ್ಯಾಕ್ಟ್ರಿ, ಓ ಫಾರ್ ಆಕ್ಯುಲೋಮೋಟಾರ್, ಟಿ ಫಾರ್ ಟಾಕ್ಲಿಯರ್, ಟಿ ಫಾರ್ ಟ್ರೈಜೆಮಿನಲ್, ಎ ಫಾರ್ ಅಬ್ಡುಸಿನ್, facial nerve, F for facial nerve. Okay, V for vestibulocochlear, G for glossopharyngeal, V for vagus nerve and A for accessory nerve ಅಥವಾ ಸ್ಪೈನಲ್ ಎಕ್ಸೆಸರಿನೂ ಅಂತೀವಿ ಇದನ್ನು. ಓಕೆ, H for hypoglossal nerve. ಓಕೆ, ಸೊ ಈ ಥರ ನಾವು ರಿಮೆಂಬರ್ ಮಾಡ್ಬೋದು. ಓ ಓ ಓ ಟು ಟಚ್ ಆ್ಯಂಡ್ ಫೀಲ್ ವೈಲೆಟ್ ಗಿವ್ಸ್ ವೆರಿ ಆನ್ಸೈಟಿ ಆರ್ ಹ್ಯಾಪಿನೆಸ್. ಓಕೆ, ಸೊ ಇವು ನರ್ವ್ಸ್ ನಾವು ನೋಡ್ತೀವಿ. ಓಕೆ, ನರ್ವ್ಸ್ನಲ್ಲಿ ಎರಡು ಇರ್ತವೆ, ಒಂದು ಸೆನ್ಸಾರ್ ಮತ್ತು ಮೋಟಾರ್. ಓಕೆ, ಸೆನ್ಸರಿ ನರ್ವ್ ಇರುತ್ತೆ ಅಥವಾ ಮೋಟಾರ್ ನರ್ವ್ ಅಥವಾ ಬೋತ್ ಇರುತ್ತೆ. ಒಂದೊಂದು ನರ್ವ್ ಏನು ಮಾಡುತ್ತೆ, ಎರಡೂ ಕೆಲಸ ಮಾಡುತ್ತೆ. ಸೆನ್ಸರಿ ನರ್ವ್ನು ಇರುತ್ತೆ ಮತ್ತು ಮೋಟಾರ್ ನರ್ವ್ನು. ಓಕೆ, ಅದನ್ನು ನಾವು ರಿಮೆಂಬರ್ ಮಾಡ್ಕೊಳ್ಳೋಕ್ಕೆ ಒಂದು ಟ್ರಿಕ್ ಯೂಸ್ ಮಾಡೋಣ. ಓಕೆ, ಏನು, ಸಮ್ ಸೇ ಮನಿ ಮ್ಯಾಟರ್ more. Some say money matter, but my brother says big brain matter more. Okay, ಬಿಗ್ ಬ್ರೈನ್ ಮ್ಯಾಟರ್ ಮೋರ್. ಓಕೆ, ಸೊ ಇದು ನಾವು ಈಸಿಲಿ ರಿಮೆಂಬರ್ ಮಾಡ್ಬೋದು. ಏನು, ಸಮ್ ಸೇಸ್ ಮನಿ ಮ್ಯಾಟರ್ ಬಟ್ ಮೈ ಬ್ರದರ್ ಸೇಸ್ ಬಿಗ್ ಬ್ರೈನ್ ಮ್ಯಾಟರ್ ಮೋರ್. ಓಕೆ, ಸೊ ಫಸ್ಟ್ ವರ್ಡ್ ಫಸ್ಟ್ ಅಲ್ಫಾಬೆಟ್ ತೊಗೊಳ್ಳೋಣ. ಓಕೆ, ಎಸ್ ಫಾರ್ ಸೆನ್ಸರಿ. ಓಕೆ, ಎಸ್ ಇಸ್ ಈಕ್ವಲ್ ಟು ಸೆನ್ಸರಿ. ಓಕೆ, ಎಮ್ ಇಸ್ ಈಕ್ವಲ್ ಟು ಮೋಟಾರ್. ಓಕೆ, ಮೋಟಾರ್ ಅಂದರೆ ಮೂವ್ಮೆಂಟ್ ಮಾಡ್ತಾ ಇದೆ, ಸೆನ್ಸರಿ ಅಂದರೆ ಸೆನ್ಸ್ ಮಾಡ್ತಾ ಇದೆ, ಫೀಲ್ ಮಾಡ್ಕೋತಾ ಇದೆ. ನೆಕ್ಸ್ಟ್ ಬಿ ಇದೆಯಲ್ಲ, ಬಿ ಇಸ್ ಈಕ್ವಲ್ಸ್ ಟು ಬೋತ್.
ಬೋತ್ ಅಂದರೆ ಅದು ಸೆನ್ಸರಿ ಫಂಕ್ಷನ್ನು ಮಾಡ್ತಾ ಇದೆ ಮತ್ತು ಮೋಟಾರ್ ಫಂಕ್ಷನ್ನು ಮಾಡ್ತಾ ಇದೆ. ಸೊ ಈಸಿಲಿ ನಾವು ರಿಮೆಂಬರ್ ಮಾಡ್ಕೋಬಹುದು. ಓಕೆ, ಸೊ ಆಲ್ಫ್ಯಾಕ್ಟ್ರಿ ಏನಿದೆ ಎಸ್ ಇದೆ, ಎಸ್ ಅಂದರೆ ಸೆನ್ಸರಿ. ಆಪ್ಟಿಕ್ ಏನಿದೆ ಎಸ್ ಇದೆ, ಎಸ್ ಅಂದರೆ ಏನು ಸೆನ್ಸರಿ. ಆಕ್ಯುಲೋಮೋಟರ್ ಏನಿದೆ ಎಮ್ ಅಂದರೆ ಮೂವ್ ಮಾಡುತ್ತೆ, ಮೂವ್ಮೆಂಟ್ ಆಗುತ್ತೆ. ಓಕೆ, ಮತ್ತು ಟ್ರಾಕ್ಲಿಯರ್ ಇದೆ, ಟ್ರಾಕ್ಲಿಯರ್ನು ಏನಿದೆ ಎಮ್ ಇದೆ, ಎಮ್ ಅಂದರೆ ಮೂವ್ಮೆಂಟ್ ಆಗುತ್ತೆ, ಮೋಟಾರ್ ಫಂಕ್ಷನ್ ಇದೆ. ಓಕೆ, ಟ್ರೈಜೆಮಿನಲ್ ಏನಿದೆ ಬಿ ಇದೆ, ಬಿ ಅಂದರೆ ಸೆನ್ಸರಿನೂ ಮಾಡುತ್ತೆ ಮತ್ತು ಮೋಟಾರ್ನು ಮಾಡುತ್ತೆ. ಇದೇ ಥರ ಎಲ್ಲ ಬರ್ತವೆ. ಓಕೆ, ನೆಕ್ಸ್ಟ್ ನಾವು ಕ್ರೇನಿಯಲ್ ನರ್ವ್ ಎಕ್ಸಾಮಿನೇಷನ್ 1 by 1 ನೋಡೋಣ. ಓಕೆ, ಫಸ್ಟ್ ಕ್ರೇನಿಯಲ್ ನರ್ವ್, ಫಸ್ಟ್ ನಾವೇನು ನೋಡ್ತೀವಿ, ಫಸ್ಟ್ ಕ್ರೇನಿಯಲ್ ನರ್ವ್. ವಿಚ್ ಇಸ್ ದ ಫಸ್ಟ್ ಕ್ರೇನಿಯಲ್ ನರ್ವ್? ಅವರ್ ಓಲ್ಫ್ಯಾಕ್ಟ್ರಿ ನರ್ವ್. ಓಕೆ, ಆಲ್ಫ್ಯಾಕ್ಟ್ರಿ ನರ್ವ್ ಇಸ್ ಅ ಫಸ್ಟ್ ಕ್ರೇನಿಯಲ್ ನರ್ವ್. ಇದೇನಿದೆ ಎಸ್ ಇದೆ, ಸೆನ್ಸರಿ. ಎಸ್ ಫಾರ್ ಸಮ್ಸೇಜ್ ಅಂತಿದ್ದೀವಲ್ಲ, ಎಸ್ ಸೆನ್ಸರಿ ಇದೆ. ಓಕೆ, ಏನು ಮಾಡುತ್ತೆ? ಕಂಟ್ರೋಲ್ ಆ್ಯಂಡ್ ಸೆನ್ಸ್ ಸ್ಮೆಲ್. ಓಕೆ, ಸ್ಮೆಲ್ ಓಡರನ್ನು ಅಥವಾ ಯಾವುದೇ ಫ್ರ್ಯಾಗ್ಮೆನ್ಸ್ ಅಂತಿರಲ್ಲ, ಫ್ರ್ಯಾಗ್ನೆನ್ಸನ್ನು ಇದೇನು ಮಾಡುತ್ತೆ? ಸ್ಮೆಲ್ ಮಾಡುತ್ತೆ, ಸ್ಮೆಲ್ಲಿಂಗ್ ಪವರ್ ಕೊಡುತ್ತೆ ನಮಗೆ. ಯಾವುದು? ಫಸ್ಟ್ ಕ್ರೇನಿಯಲ್ ನರ್ವ್, ಆಲ್ಫ್ಯಾಕ್ಟ್ರಿ ನರ್ವ್. ಓಕೆ, ಏನಿದೆ ಸೆನ್ಸರಿ ಇದೆ ಮತ್ತು ಸ್ಮೆಲ್ಲನ್ನು ಇದು ಕಂಟ್ರೋಲ್ ಮಾಡುತ್ತೆ. ಓಕೆ, ಸೆನ್ಸ್ ಮಾಡುತ್ತೆ ಸ್ಮೆಲ್ಲನ್ನು. ಅಸೆಸ್ಮೆಂಟ್ ನಾವು ಹೆಂಗೆ ಮಾಡ್ತೀವಿ? ಓಕೆ, ಹ್ಯಾವ್ ದಿ ಕ್ಲೈಂಟ್ ಕ್ಲೋಸ್ ದಿ ಐಸ್. ಸೊ ಪೇಷಂಟನ್ನು ನಾವು ಏನು ಹೇಳಬೇಕು? ಕಣ್ಣು ಮುಚ್ಚಪ್ಪ ಅಂತ ಹೇಳ್ಬೋದು, ಕಣ್ಣು ಕ್ಲೋಸ್ ಮಾಡು ಅಂತ ಹೇಳಬೇಕು. ಓಕೆ, ಆ್ಯಂಡ್ ಕ್ಲೋಸ್ ಒನ್ ನಾಸ್ಟ್ರಿಲ್. ಓಕೆ, ಕ್ಲೋಸ್ ಒನ್ ನಾಸ್ಟ್ರಿಲ್. ನಾಸ್ಟ್ರಿಲ್ಸ್ ಎರಡು ಇರ್ತಾವೆಲ್ಲ. ಓಕೆ, ಸೊ ಇದು ನಮ್ಮ ಮೂಗಿದೆ, ಎರಡು ಹೋಲ್ಗಳು ಇರ್ತಾವೆಲ್ಲ ಮೂಗು ಒಳಗಡೆ. ಸೊ ಒನ್ ನಾಸ್ಟ್ರಿಲ್ ಕ್ಲೋಸ್ ಮಾಡು ಅಂತ ಹೇಳಬೇಕು ವಿತ್ ಒನ್ ಫಿಂಗರ್. ಒನ್ ಫಿಂಗರಿಂದ ನಾವು ಒನ್ ನಾಸ್ಟ್ರಿಲ್ ಮತ್ತು ಎರಡು ಕಣ್ಣುಗಳು ಕ್ಲೋಸ್ ಮಾಡು ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಆಸ್ಕ್ ದಿ ಕ್ಲೈಂಟ್ ಐಡೆಂಟಿಫೈ ದಿ ಓಡರ್. ಓಡರ್ ಅಂದರೆ ಸ್ಮೆಲ್. ಓಕೆ, ಸ್ಮೆಲ್ಲನ್ನು ಐಡೆಂಟಿಫೈ ಮಾಡಬೇಕಂತ ಕೇಳ್ತೀವಿ. ಓಕೆ, ಪೇಷಂಟನ್ನು ಏನು ಹೇಳ್ತೀವಿ? ಐಡೆಂಟಿಫೈ ಮಾಡಪ್ಪ ಸ್ಮೆಲ್ಲನ್ನು ಅಂತ ಹೇಳ್ತೀವಿ. ಯಾವ ಥರ ಇರಬೇಕು ಅದು? ನಾವು ನಾನ್ ಇರಿಟೇಟಿಂಗ್ ಆರ್ ಆ್ಯಂಡ್ ಫ್ಯಾಮಿಲಿಯಲ್ ಓಡರ್. ಯಾವ ಥರ ಇರಬೇಕು? ನಾನ್ ಇರಿಟೇಟಿಂಗ್. ಓಕೆ, ಆ ಸ್ಮೆಲ್ ಅವನನ್ನು ಇರಿಟೇಟ್ ಮಾಡಬಾರ್ದು ಮತ್ತು ಫ್ಯಾಮಿಲಿಯರ್ ಆಗಿರ್ಬೇಕು, ಅಂದರೆ ಮೊದಲವ ಆ ಸ್ಮೆಲ್ಲನ್ನು ತಗೊಂಡಿರ್ಬೇಕು ಅದು. ಓಕೆ, ಯಾವ ನಾವು ಪದಾರ್ಥಗಳನ್ನು ಯೂಸ್ ಮಾಡ್ಬೋದು ಅಂದರೆ ಟೀ, ಕಾಫಿ. ಓಕೆ, ಟೀ, ಕಾಫಿ, ಪೌಡರ್. ಓಕೆ, ಪಾಂಡ್ಸ್ ಪೌಡರ್ ಹಚ್ಕೋತಿರಲ್ಲ, ಆ ಪೌಡರ್ನ ನಾವು ಯೂಸ್ ಮಾಡ್ಬೋದು. ಓಕೆ, ಸೊ ಈಸಿಲಿಯಾಗಿ ಐಡೆಂಟಿಫೈ ಮಾಡ್ಬೋದು. ಹಾಂ, ಇದು ಟೀ ಇದೆ, ಇದು ಕಾಫಿ ಇದೆ, ಇದು ಪೌಡರ್ ಇದೆ ಅಂತ ಈಸಿಲಿ ಪೇಷಂಟ್ ಏನು ಮಾಡ್ಬೋದು? ಐಡೆಂಟಿಫೈ ಮಾಡ್ಬೋದು. ಓಕೆ, ರಿಪೀಟ್ ದಿ ಟೆಸ್ಟ್ ಆನ್ ಅನದರ್ ನಾಸ್ಟ್ರಿಲ್ಸ್. ಓಕೆ, ನಾಸ್ಟ್ರಿಲ್ ಕ್ಲೋಸ್ ಇದೆಯಲ್ಲ ಒಂದು, ಆ ನಾಸ್ಟ್ರಿಲ್ನಿಂದ ಮತ್ತೊಮ್ಮೆ ಟೆಸ್ಟ್ ಮಾಡಬೇಕು. ಓಕೆ, ಮತ್ತೊಂದು ನಾಸ್ಟ್ರಿಲ್ ಕ್ಲೋಸ್ ಮಾಡಬೇಕು ಮತ್ತು ಎರಡು ನಾಸ್ಟ್ರಿಲ್ಗೆ ಸೇಮ್ ಟೆಸ್ಟ್ ಮಾಡಬೇಕು. ಓಕೆ, ಸೊ ಐಡೆಂಟಿಫೈ ಮಾಡ್ತಾ ಇದ್ದಾನಾ ಅಥವಾ ಇಲ್ಲನಾ ಅಂತ. ಓಕೆ, ಸೊ ಏನು ನೋಡ್ತೀವಿ ನಾವು ಆಲ್ಫ್ಯಾಕ್ಟ್ರಿ ನರ್ವ್ ಅಸೆಸ್ಮೆಂಟಲ್ಲಿ? ಸ್ಮೆಲ್ಲಿಂಗ್ ಪವರ್ ಕರೆಕ್ಟ್ ಇದೆನಾ ಇಲ್ಲನಾ. ಓಕೆ, ನೆಕ್ಸ್ಟ್ ಕ್ರೇನಿಯಲ್ ನರ್ವ್ 2. ಕ್ರೇನಿಯಲ್ ನರ್ವ್ ಸೆಕೆಂಡ್ ಅಂದರೆ ಯಾವುದು? ಆಪ್ಟಿಕ್. ಓಕೆ, ಓ ಅಂತ ಬಂದಿದೆಯಲ್ಲ, ಸೆಕೆಂಡ್ ಓ ಈಸ್ ಫಾರ್ ಆಪ್ಟಿಕ್ ನರ್ವ್. ಓಕೆ, ಆಪ್ಟಿಕ್ ಅಂದರೆ ನಮ್ಮ ಕಣ್ಣುಗಳು. ಓಕೆ, ಹೇಳಿದ್ರೆ ಗೊತ್ತಾಗುತ್ತೆ. ಇದೇನಿದೆ? ಸೆನ್ಸರಿ. ಇದೂ ಏನಿದೆ? ಸೆನ್ಸರಿ ನರ್ವ್ ಇದೆ. ಏನಿದೆ? ಸೆನ್ಸರಿ ನರ್ವ್. ಓಕೆ, ಕಂಟ್ರೋಲ್ ವಿಷನ್. ಏನು ಮಾಡ್ತಾ ಇದೆ? ನಮ್ಮ ವಿಷನ್ಗೆ ಹೆಲ್ಪ್ ಮಾಡ್ತಾ ಇದೆ. ಓಕೆ, ದೃಷ್ಟಿಯನ್ನು ಇದು ಹೆಲ್ಪ್ ಮಾಡ್ತಾ ಇದೆ, ನೋಡೋಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಓಕೆ, ಸೊ ಇದರ ಅಸೆಸ್ಮೆಂಟ್ ನಾವು ಹೇಗೆ ಮಾಡ್ಬೋದು? ಓಕೆ, ಅಸೆಸ್ಮೆಂಟ್ ಅಸೆಸ್ ದಿ ವಿಜುವಲ್ ಎಕ್ಯೂಟಿ ಅಂದರೆ ನೋಡುವ ಶಕ್ತಿ. ಓಕೆ, ನಾವು ಕಣ್ಣಿಗೆ ಕಾಣಿಸ್ತದ ಇಲ್ಲ ಅಂತ ನಾವು ನೋಡ್ತೀವಿ. ಓಕೆ, ವಿಜುವಲ್ ಎಕ್ಯೂಟಿ ವಿತ್ ಸ್ನೆಲ್ಲನ್ ಚಾರ್ಟ್. ಓಕೆ, ಎದರಿಂದ ನಾವು ಚೆಕ್ ಮಾಡ್ತೀವಿ? ಸ್ನೆಲ್ಲನ್ ಚಾರ್ಟ್. ಸ್ನೆಲ್ಲನ್ ಚಾರ್ಟ್ ಅಂದರೆ ನೀವೆಲ್ಲ ನೋಡಿರ್ಬೋದು, ಈ ಥರ ಬರೆದಿದ್ದಿರುತ್ತೆ. ಎ ಇಷ್ಟು ಸ್ಮಾಲ್ ಆಗ್ತವೆ, ಬಿ ಸಿ ಡಿ ಇ. ಸೊ ಇಷ್ಟು ಸ್ಮಾಲ್ ಸಣ್ಣ ಅಕ್ಷರ ಆಗಿರ್ತವೆ. ಓಕೆ, ನಾವು ಹೇಳಬೇಕು ಆ ಪೇಷಂಟ್ಗೆ, ಈ ಮೇಲಿನಿಂದ ಕೆಳಗಡೆ ಬಾ ಅಪ್ಪ. ಓಕೆ, ದೊಡ್ಡ ಅಕ್ಷರದಿಂದ ಸಣ್ಣ ಅಕ್ಷರ ತನಕ ಬಾ. ಸೊ ಆವಾಗ ನಮಗೇನು ಗೊತ್ತಾಗುತ್ತೆ? ಸ್ನೆಲ್ಲನ್ ಚಾರ್ಟ್ ನೋಡಿದರೆ ಹಾಂ, ಇವನ್ ವಿಜುವಲ್ ಎಕ್ಯೂಟಿ, ದೃಷ್ಟಿ ಸರಿಯಾಗಿದೆ ಅಂತ ನಾವು ಅನ್ಬೋದು. ಓಕೆ, ಆ್ಯಂಡ್ ಪರ್ಫಾರ್ಮ್ ಆಪ್ಥಲ್ಮೋಸ್ಕೋಪಿಕ್ ಎಕ್ಸಾಮಿನೇಷನ್. ಓಕೆ, ಆಪ್ಥಲ್ಮೋಸ್ಕೋಪಿಂದ ನಾವು ನೋಡ್ಬೋದು. ಓಕೆ, ಕಂಪ್ಯೂಟರ್ ಐ ಎಕ್ಸಾಮಿನೇಷನ್ ಅಂತಾರಲ್ಲ, ಅದನ್ನು ಮಾಡ್ಬೋದು. ಓಕೆ, ಆಪ್ಟಿಕ್ ನರ್ವಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ? ಸ್ನೆಲ್ಲನ್ ಚಾರ್ಟ್. ಓಕೆ, ಈ ಥರ ಚಾರ್ಟ್ ಇರುತ್ತೆ. ಓಕೆ, ವಾಲ್ ಮೇಲೆ ಇದಕ್ಕೆ ಹ್ಯಾಂಗ್ ಮಾಡಿರ್ತಾರೆ. ಓಕೆ, ವಾಲಿಗೆ ಪೇಸ್ಟ್ ಮಾಡಿರ್ತಾರೆ, ಗೋಡೆ ಮೇಲೆ ಇರುತ್ತೆ. ಅದನ್ನು ನಾವು ದೂರ ಕುಂತು ಪೇಷಂಟ್ಗೆ ನೋಡು ಓದು ಅನ್ಬೇಕು. ಓಕೆ, ನೆಕ್ಸ್ಟ್ ಚೆಕ್ ದಿ ಕಲರ್ ವಿಷನ್. ಓಕೆ, ಕಲರ್ ವಿಷನ್ ಕೂಡ ನಾವು ಚೆಕ್ ಮಾಡಬೇಕು. ಒಂದು ಬುಕ್ ಇರ್ತವೆಲ್ಲ, ಬುಕ್ ಒಳಗಡೆ ಕಲರ್ ಪ್ರಿಂಟಿಂಗ್ ಇರುತ್ತೆ. ಆ ಪ್ರಿಂಟನ್ನು ಐಡೆಂಟಿಫೈ ಮಾಡಬೇಕು, ಏನು ಕಲರ್ ಇದೆ ಅಥವಾ ಏನು ಕಲರ್ ಬ್ಲೈಂಡ್ನೆಸ್ ಇದೆ ಏನು ಅಂತ ಚೆಕ್ ಮಾಡಬೇಕು. ಓಕೆ, ಐ ಥಿಂಕ್ ನಿಮಗೆ ಆಪ್ಟಿಕ್ ನರ್ವ್ ಎಕ್ಸಾಮಿನೇಷನ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಓಕೆ, ಕ್ರೇನಿಯಲ್ ನರ್ವ್ 3, 4 ಆ್ಯಂಡ್ 6. ಓಕೆ, ಕ್ರೇನಿಯಲ್ ನರ್ವ್ 3, 4 ಆ್ಯಂಡ್ 6 ನಾವು ಎಟ್ ಎ ಟೈಮ್ ಏನು ಮಾಡ್ತೀವಿ? ಅಸೆಸ್ಮೆಂಟ್ ಮಾಡ್ತೀವಿ. ಓಕೆ, ಕ್ರೇನಿಯಲ್ ನರ್ವ್ 3, 4 ಆ್ಯಂಡ್ 6 ನಾವು ಎಟ್ ಎ ಟೈಮ್ ಏನು ಮಾಡ್ತೀವಿ? ಅಸೆಸ್ಮೆಂಟ್ ಮಾಡ್ತೀವಿ. ಓಕೆ, ಕ್ರೇನಿಯಲ್ ನರ್ವ್ 3 ಫಸ್ಟ್. ಓಕೆ, ಯಾಕಂದರೆ ಇವು 3 3 ಕ್ರೇನಿಯಲ್ ನರ್ವ್ಸ್ ಆರ್
ಅಸೋಸಿಯೇಟೆಡ್ ವಿತ್ ಐ ಮೂಮೆಂಟ್, ಅಸೋಸಿಯೇಟೆಡ್ ವಿತ್ ಐ ಮೂಮೆಂಟ್, ಐ ಮೂಮೆಂಟ್. ಮೂರು ಕ್ರೇನಿಯಲ್ ನರ್ವ್ಸ್ ಏನು ಮಾಡ್ತಾ ಇದ್ದಾವೆ, ಐ ಮೂಮೆಂಟ್ ಮಾಡ್ತಾ ಇದ್ದಾವೆ. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಎಟ್ ಎ ಟೈಮ್ ಇವುಗಳನ್ನು ಅಸೆಸ್ ಮಾಡ್ತಾ ಇದ್ದೀವಿ. ಓಕೆ, ಚೆಕ್ ಮಾಡ್ತಾ ಇದ್ದೀವಿ. ಆಕ್ಯುಲೋಮೋಟಾರ್, ಆಕ್ಯುಲೋಮೋಟಾರ್ ಏನಿದೆ, ಮೋಟಾರ್ ನರ್ವ್ ಇದೆ. ಏನಿದೆ, ಮೋಟಾರ್ ನರ್ವ್ ಇದೆ. ಓಕೆ, ಕಂಟ್ರೋಲ್ ಪ್ಯೂಪಿಲರಿ ರಿಯಾಕ್ಷನ್. ಓಕೆ, ಸೊ ಪ್ಯೂಪಿಲರಿ ರಿಯಾಕ್ಷನನ್ನು ಅದು ಕಂಟ್ರೋಲ್ ಮಾಡುತ್ತೆ. ಮತ್ತು ಅಪ್ಪರ್ ಐಲಿಡ್ ಮೂಮೆಂಟ್, ಐಲಿಡ್ ಮೂಮೆಂಟ್ನು ಕೂಡ ಯಾರು ಕಂಟ್ರೋಲ್ ಮಾಡ್ತಾರೆ, ಆಕ್ಯುಲೋಮೋಟಾರ್ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಐ ಮೂಮೆಂಟ್. ಓಕೆ, ಸೊ ಐಬಾಲ್ ಮೂಮೆಂಟ್ನು ಮಾಡುತ್ತೆ. ಓಕೆ, ಕಣ್ಣಿನ ಮೂಮೆಂಟ್ನು ಇದು ಮಾಡುತ್ತೆ. ಏನೇನು ಮಾಡುತ್ತೆ, ಪ್ಯೂಪಿಲರಿ ರಿಯಾಕ್ಷನ್, ಅಪ್ಪರ್ ಐಲಿಡ್ ಮೂಮೆಂಟ್ ಮತ್ತು ಐ ಮೂಮೆಂಟನ್ನು ಮಾಡುತ್ತೆ. ಓಕೆ, ನೆಕ್ಸ್ಟ್ ಟಾಕ್ಲಿಯರ್. ಓಕೆ, ನೆಕ್ಸ್ಟ್ ಟಾಕ್ಲಿಯರ್ ನರ್ವ್ ಅಥವಾ ಫೋರ್ತ್ ಕ್ರೇನಿಯಲ್ ನರ್ವ್ ಅಂತ ನಾವು ಇದನ್ನು ಹೇಳ್ತೀವಿ. ಓಕೆ, ಫೋರ್ತ್ ಕ್ರೇನಿಯಲ್ ನರ್ವ್ ಇದೇನಿದೆ, ಮೋಟಾರ್ ನರ್ವ್ ಇದೆ. ಯಾವ ನರ್ವ್ ಇದೆ, ಮೋಟಾರ್ ನರ್ವ್ ಅಂದರೆ ಮೂಮೆಂಟ್ ಮಾಡ್ತಾ ಇದೆ. ಓಕೆ, ಕಂಟ್ರೋಲ್ ಡೌನ್ವರ್ಡ್ ಆ್ಯಂಡ್ ಇನ್ವರ್ಡ್ ಮೂಮೆಂಟ್ ಆಫ್ ಐ. ಏನು ಮಾಡ್ತಾ ಇದೆ ಅದು, ಡೌನ್ವರ್ಡ್ ಆ್ಯಂಡ್ ಇನ್ವರ್ಡ್ ಈ ಥರ ಇದೆ ನೋಡಿರಿ, ಡೌನ್ವರ್ಡ್ ಮತ್ತು ಒಳಗಡೆ. ಓಕೆ, ಒಳಗಡೆ ಮತ್ತು ಡೌನ್ವರ್ಡ್ಸ್ ಆ್ಯಂಡ್ ಇನ್ವರ್ಡ್ ಮೂಮೆಂಟ್ ಆಫ್ ಐ. ಓಕೆ, ಇದು ನಮ್ದು ಏನು ಮಾಡ್ತಾ ಇದೆ, ನಮ್ಮದು ಟ್ರಾಕ್ಲಿಯರ್ ನರ್ವ್ ಏನು ಮಾಡ್ತಾ ಇದೆ, ಡೌನ್ವರ್ಡ್ ಮತ್ತು ಇನ್ವರ್ಡ್ ಮೂಮೆಂಟ್ ಆಫ್ ಐ ಮಾಡ್ತಾ ಇದೆ. ಓಕೆ, ಮೋಟಾರ್ ಇದೆ ಮತ್ತು ಡೌನ್ವರ್ಡ್ ಆ್ಯಂಡ್ ಇನ್ವರ್ಡ್ ಮೂಮೆಂಟ್ ಆಫ್ ಐ ಮಾಡ್ತಾ ಇದೆ. ನೆಕ್ಸ್ಟ್ ಅಬ್ಡೂಸಿನ್ ನರ್ವ್. ಓಕೆ, ಅಬ್ಡೂಸಿನ್ ನರ್ವ್ ಇದು ಸಿಕ್ಸ್ತ್ ಕ್ರೇನಿಯಲ್ ನರ್ವ್. ಓಕೆ, ಸಿಕ್ಸ್ತ್ ಕ್ರೇನಿಯಲ್ ನರ್ವ್ ಇಸ್ ಅಬ್ಡೂಸಿನ್ ನರ್ವ್. ಓಕೆ, ಇದೇನಿದೆ, ಮೋಟಾರ್ ನರ್ವ್ ಇದೆ. ಏನಿದೆ, ಮೋಟಾರ್ ನರ್ವ್ ಇದೆ ಅಂದರೆ ಫಂಕ್ಷನ್ ಮಾಡ್ತಾ ಇದೆ. ಏನು ಫಂಕ್ಷನ್ ಮಾಡ್ತಾ ಇದೆ, ಐಯನ್ನು ಮೂಮೆಂಟ್ ಮಾಡ್ತಾ ಇದೆ. ಓಕೆ, ಕಂಟ್ರೋಲ್ ಲ್ಯಾಟ್ರಲ್ ಐ ಮೂಮೆಂಟ್. ಕಂಟ್ರೋಲ್ ಲ್ಯಾಟ್ರಲ್ ಅಂದರೆ ಈ ಸೈಡ್ ಮತ್ತು ಈ ಸೈಡ್ ಇಲ್ಲಿದೆ ನೋಡಿ. ಕಂಟ್ರೋಲ್ ಲ್ಯಾಟ್ರಲ್ ಐ ಮೂಮೆಂಟ್ ಏನು ಮಾಡ್ತಾ ಇದೆ, ಲ್ಯಾಟ್ರಲ್ ಅಂದರೆ ಸೈಡಿಗೆ. ಓಕೆ, ಸೈಡಿಗೆ ನೋಡ್ತಾ ಇದ್ದೀರಿ. ಓಕೆ, ನೀವು ಎಕ್ಸಾಮ್ನಲ್ಲಿ ಕುಂತೀರಿ, ನಿಮ್ಮ ಫ್ರೆಂಡ್ ನಿಮ್ಮ ಸೈಡಿಗೆ ಕುಂತಿದ್ದಾನೆ, ಅವ್ನ ಪೇಪರಲ್ಲಿ ನೀವು ನೋಡ್ತಾ ಇದ್ದೀರಿ ಲ್ಯಾಟ್ರಲ್ ಐ ಮೂಮೆಂಟ್. ಓಕೆ, ಯಾರು ಹೆಲ್ಪ್ ಮಾಡ್ತಾ ಇದ್ದೀರಿ, ಅಬ್ಡೂಸಿನ್. ಓಕೆ, ಅಬ್ಡೂಸಿನ್. ನೀವು ಎಕ್ಸಾಮ್ನಲ್ಲಿ ಕುಂತಿದ್ದೀರಿ, ಕೆಳಗಡೆ ಮೊಬೈಲ್ನಿಂದ ಆನ್ಸರ್ ಹುಡುಕ್ತಾ ಇದ್ದೀರಿ. ಏನು ಮಾಡ್ತಾ ಇದ್ದೀರಿ, ಎಕ್ಸಾಮ್ನಲ್ಲಿ ಮೊಬೈಲಿಂದ ಆನ್ಸರ್ ಹುಡುಕ್ತಾ ಇದ್ದೀರಿ. ಸೊ ಆವಾಗ ನಿಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ, ಡೌನ್ವರ್ಡ್ಸ್ ಆ್ಯಂಡ್ ಇನ್ವರ್ಡ್ಸ್ ಮೂಮೆಂಟ್. ಓಕೆ, ಫೋರ್ತ್ ಕ್ರೇನಿಯಲ್ ನರ್ವ್, ಟ್ರಾಕ್ಲಿಯರ್ ನರ್ವ್ ನಿಮಗೆ ಹೆಲ್ಪ್ ಮಾಡುತ್ತೆ. ಓಕೆ, ಮತ್ತು ಬೇರೆ ಓಕೆ ಅಪ್ವರ್ಡ್ ಆ್ಯಂಡ್ ಇನ್ವರ್ಡ್ ಮೂಮೆಂಟ್ ಯಾರು ಮಾಡ್ತಾರೆ, ಥರ್ಡ್. ಓಕೆ, ಮೋಸ್ಟ್ ಆಫ್ ದಿ ಐ ಮೂಮೆಂಟ್ ಈಸ್ ಡನ್ ಬೈ ಅವರ್ ಥರ್ಡ್ ಕ್ರೇನಿಯಲ್ ನರ್ವ್ ವಿಚ್ ಈಸ್ ಆಕ್ಯುಲೋಮೋಟಾರ್. ಓಕೆ, ಜಾಸ್ತಿ ಮೂಮೆಂಟ್ ಯಾರು ಮಾಡ್ತಾ ಇದ್ದಾರೆ, ಥರ್ಡ್ ಕ್ರೇನಿಯಲ್ ನರ್ವ್. ಓಕೆ, ಸೊ ಐ ಥಿಂಕ್ ನಿಮಗೆ ಫಂಕ್ಷನ್ ಅರ್ಥ ಆಗಿರ್ಬೋದು. ಓಕೆ, ಟ್ರಾಕ್ಲಿಯರ್, ಆಕ್ಯುಲೋಮೋಟಾರ್ ಮತ್ತು ಅಬ್ಡೋಸಿನ್. ಓಕೆ, ಮೂರು ಫಂಕ್ಷನ್ ಅಥವಾ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಅಸೆಸ್ಮೆಂಟ್ ನಾವು ಹೇಗೆ ಮಾಡ್ತೀವಿ, ಓಕೆ, ದಿ ಫಂಕ್ಷನ್ ಆಫ್ ಕ್ರೇನಿಯಲ್ ನರ್ವ್ 3, 4 ಆ್ಯಂಡ್ 6 ಆರ್ ಟೆಸ್ಟೆಡ್ ಟುಗೆದರ್. ಏನು ಎಟ್ ಎ ಟೈಮ್ ನಾವು ಟುಗೆದರ್ ಆಗಿ ಟೆಸ್ಟ್ ಮಾಡ್ತಾ ಇದ್ದೀವಿ. ಓಕೆ, ಎಟ್ ಎ ಟೈಮ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಎಲ್ಲ ಕ್ರೇನಿಯಲ್ ನರ್ವ್ಸ್ ಏನು ಮಾಡ್ತಾ ಇದ್ದಾವೆ, ಇವು ಮೂರು ಕ್ರೇನಿಯಲ್ ನರ್ವ್ಸ್ ಏನು ಮಾಡ್ತಾ ಇದ್ದಾವೆ, ಐ ಮೂಮೆಂಟನ್ನು ಮಾಡ್ತಾ ಇದ್ದಾವೆ. ಓಕೆ, ನೆಕ್ಸ್ಟ್ ಇನ್ಸ್ಪೆಕ್ಟ್ ದಿ ಐಲಿಡ್ ಫಾರ್ ಡ್ರೂಪಿಂಗ್. ಓಕೆ, ಐಲಿಡನ್ನು ನಾವು ನೋಡಬೇಕು, ಐಲಿಡ್ ಡ್ರಾಪ್ ಆಗ್ತಾ ಇದೆ ಏನು. ಓಕೆ, ಐ ಓಪನ್ ಮಾಡಂದ್ರೂ ಓಪನ್ ಮಾಡ್ಲಿಕ್ಕೆ ಆಗ್ತಾ ಇದೆಯಾ ಇಲ್ಲನಾ ಅಂತ ನಾವು ನೋಡ್ತೀವಿ. ಓಕೆ, ಓಪನ್ ಐಲಿಡ್ ಫಾರ್ ಡ್ರೂಪಿಂಗ್. ಓಕೆ, ಡ್ರಾಪ್ ಆಗ್ತಾ ಇದೆ ಏನು ಐಲಿಡ್ ಅಂತ ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್ ದೆನ್ ಅಸೆಸ್ ದಿ ಆಕ್ಯುಲಾರ್ ಮೂಮೆಂಟ್ ಅಂದರೆ ಐ ಮೂಮೆಂಟನ್ನು ಮಾಡಬೇಕು. ಓಕೆ, ನಾವೇನು ಮಾಡ್ತೀವಿ, ಪೇಷಂಟ್ ಈ ಥರ ಇವು ಪೇಷಂಟ್ ಅಂತ ಅಂದ್ಕೊಳ್ಳಿ. ಸೊ ನಾವು ಏನು ಮಾಡ್ತೀವಿ, ಈ ಥರ ಕೆಳಗಡೆ ನೋಡಂದರೆ ಕೆಳಗಡೆ ಪೆನ್ನ ಈ ಥರ ತಗೊಂಡು ಹೋಗ್ತೀವಿ, ಪೆನ್ನಿಗೆ ಫೋಕಸ್ ಮಾಡಂತೀವಿ. ಏನಂತೀವಿ, ಪೇಷಂಟ್ಗೆ ಈ ಪೆನ್ ಮೇಲೆ ಫೋಕಸ್ ಮಾಡಂತ ಹೇಳ್ತೀವಿ. ಸೊ ನಾವು ಐ ಮೂಮೆಂಟ್ ಈ ಕಡೆ ಮಾಡಿದಾಗ ಕರೆಕ್ಟಾಗಿ ಅವು ಫೋಕಸ್ ಮಾಡ್ತಾ ಇದ್ದಾನಾ ಇಲ್ಲ. ಓಕೆ, ಅವ್ನು ಐ ಮೂಮೆಂಟ್ ಆಗ್ತಾ ಇದ್ದಾನಾ ಇಲ್ಲ, ಮೇಲಕ್ಕೆ ಕೆಳಗೆ ನಾವು ಮಾಡಬೇಕು. ಓಕೆ, ನೆಕ್ಸ್ಟ್ ನೋಟ್ ಎನಿ ಐ ಡಿವಿಯೇಷನ್. ಓಕೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ನಾವು ನೋಟ್ ಮಾಡ್ಕೋಬೇಕು. ಏನು ಮಾಡಬೇಕು, ನೋಟ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಚೆಕ್ ದಿ ಪ್ಯೂಪಿಲರಿ ರಿಯಾಕ್ಷನ್. ಓಕೆ, ಅವ್ನ ಪ್ಯೂಪಿಲ್ಸ್ ಎಲ್ಲ ಡೈಲೇಟ್ ಆಗ್ತಾ ಇದೆಯವ ಅಥವಾ ಇಲ್ಲನಾ ಅಂತ ನಾವು ಲೈಟ್ನಿಂದ ಹಾಕಿ ಚೆಕ್ ಮಾಡ್ಬೋದು. ಯಾವುದರಿಂದ, ಲೈಟ್ ಅಥವಾ ಟಾರ್ಚ್. ಓಕೆ, ಟಾರ್ಚ್ನಿಂದ ನಾವು ಪ್ಯೂಪಿಲ್ ರಿಯಾಕ್ಷನ್ ಚೆಕ್ ಮಾಡ್ಬೋದು. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅಸೆಸ್ಮೆಂಟ್ ಅರ್ಥ ಆಗಿರ್ಬೋದು. ಅಸೆಸ್ಮೆಂಟ್ ಒಳಗಡೆ ಏನು ಮಾಡ್ತೀವಿ, ಡ್ರಾಪಿಂಗ್ ನೋಡ್ತಾ ಇದೀವಿ. ಓಕೆ, ಐಲಿಡ್ ಓಪನ್ ಇದೆಯಾ ಅಥವಾ ಓಪನ್ ಮಾಡೋಕ್ಕಾಗ್ತಾ ಇದೆಯಾ ಇಲ್ಲನಾ ಅಂತ ನಾವು ನೋಡ್ತೀವಿ. ಓಕೆ, ಮತ್ತು ಆಕ್ಯುಲಾರ್ ಮೂಮೆಂಟ್ ಅಂದರೆ ಪೇಷಂಟಿಗೆ ಒಂದು ಪೆನ್ನಿಂದ ಫೋಕಸ್ ಮಾಡಪ್ಪ ಅಂತೇಳಿ ಬೇರೆ ಕಡೆ ಮೂಮೆಂಟ್ ಮಾಡಬೇಕು. ಹ್ಯಾಂಡ್ ಬೇರೆ ಕಡೆ ಮೂಮೆಂಟ್ ಮಾಡಿದಾಗ ಫೋಕಸ್ ಮಾಡ್ತಾನೆ ಇಲ್ಲ ಅಂತ ನಾವು ನೋಡಬೇಕು. ಓಕೆ, ನೆಕ್ಸ್ಟ್ ಆ್ಯಂಡ್ ಚೆಕ್ ದಿ ಪ್ಯೂಪಿಲರಿ ರಿಯಾಕ್ಷನ್ ಇದೆನಾ ಅಥವಾ ಇಲ್ಲನಾ ಅಂತ ನಾವು ಚೆಕ್ ಮಾಡಬೇಕು. ಓಕೆ, ಐ ಥಿಂಕ್ ನಿಮಗೆ ಇವು ಮೂರು ಕ್ರೇನಿಯಲ್ ನರ್ವ್ಸ್ಗಳ ಅಸೆಸ್ಮೆಂಟ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ಕ್ರೇನಿಯಲ್ ನರ್ವ್ 5 ಅಥವಾ
ಟ್ರೈಜೆಮಿನಲ್ ನರ್ವ್ ಅಂತ ಹೇಳ್ತೀವಿ. ಓಕೆ, ಕ್ರೇನಿಯಲ್ ನರ್ವ್ 5 ಅಥವಾ ಟ್ರೈಜೆಮಿನಲ್ ನರ್ವ್ ಅಂತ ಹೇಳ್ತೀವಿ. ಓಕೆ, ಇದು ಫೇಸ್ನಲ್ಲಿರುತ್ತೆ. ಓಕೆ, ಟ್ರೈಜೆಮಿನಲ್ ನರ್ವ್ ಫೇಸ್ ಹತ್ರ ಇರುತ್ತೆ. ಓಕೆ, ಇಟ್ ಈಸ್ ಸೆನ್ಸರಿ ಆ್ಯಂಡ್ ಮೋಟಾರ್. ಏನಿದೆ ಇದು ಬೋತ್ ಇದೆ. ಓಕೆ, ಬಿ ಅಂತ ಬಂದಿತ್ತಲ್ಲ ಇದು. ಓಕೆ, ಇದೇನಿದೆ ಬೋತ್ ಇದೆ, ಸೆನ್ಸರಿನೂ ಇದೆ ಮತ್ತು ಮೋಟಾರ್ನೂ ಇದೆ. ಓಕೆ, ಸೆನ್ಸರಿ ಫಂಕ್ಷನ್ನು ಮಾಡ್ತಾಯಿದೆ ಮತ್ತು ಮೂಮೆಂಟ್ನೂ ಮಾಡ್ತಾಯಿದೆ. ಓಕೆ, ಏನು ಮಾಡ್ತಾಯಿದೆ? ಕಂಟ್ರೋಲ್ ದಿ ಸೆನ್ಸೇಷನ್ ಆಫ್ ಕಾರ್ನಿಯಾ, ನೇಸಲ್ ಆ್ಯಂಡ್ ಓರಲ್ ಮ್ಯೂಕೋಸಾ. ಏನು ಮಾಡ್ತಾಯಿದೆ? ಕಾರ್ನಿಯಲ್ ಸೆನ್ಸೇಷನ್ ಮಾಡ್ತಾಯಿದೆ, ನೇಸಲ್ ಸೆನ್ಸೇಷನ್ ಮತ್ತು ಓರಲ್ ಮ್ಯೂಕೋಸಾದ ಸೆನ್ಸೇಷನ್ ಮತ್ತು ಫೇಶಿಯಲ್ ಸ್ಕಿನ್. ಓಕೆ, ಫೇಸ್ ಮೇಲೆ ನಿಮ್ಗೆ ಯಾರಾದರೂ ಟಚ್ ಮಾಡಿದಾಗ ಫೀಲ್ ಆಗ್ತದಲ್ಲ, ಅದು ಯಾವುದರಿಂದ? ಟ್ರೈಜೆಮಿನಲ್ ನರ್ವಿಂದನೇ ಸಾಧ್ಯ ಆಗುತ್ತದೆ. ಓಕೆ, ಟ್ರೈಜೆಮಿನಲ್ ನರ್ವಿಂದ ಏನಾಗುತ್ತೆ? ಸಾಧ್ಯ ಆಗುತ್ತೆ. ಓಕೆ, ಫೇಶಿಯಲ್ ಸ್ಕಿನ್ ಮೇಲೆ ಏನಾದರೂ ಟಚ್ ಆದ್ರೂ ಟ್ರೈಜೆಮಿನಲ್ ನರ್ವ್ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಆ್ಯಂಡ್ ಮ್ಯಾಸ್ಟಿಕೇಷನ್. ಓಕೆ, ಮ್ಯಾಸ್ಟಿಕೇಷನ್ ಕೂಡ ಇದು ಹೆಲ್ಪ್ ಆಗುತ್ತೆ. ಮ್ಯಾಸ್ಟಿಕೇಷನ್ ಅಂದರೆ ಚೀವಿಂಗ್. ಓಕೆ, ಚೀವಿಂಗ್ ಅಂತ ನಾವು ಅನ್ಬೋದು. ಓಕೆ, ಮೆಲಿಯೋದು, ಓಕೆ, ತಿನ್ನೋದು. ಓಕೆ, ಮ್ಯಾಸ್ಟಿಕೇಷನ್ಗೂ ಯಾರು ಹೆಲ್ಪ್ ಮಾಡ್ತಾರೆ? ಟ್ರೈಜೆಮಿನಲ್ ನರ್ವ್. ಓಕೆ, ಏನಿದೆ ಇದು? ಸೆನ್ಸರಿ ಆ್ಯಂಡ್ ಮೋಟಾರ್ ಇದೆ, ಕಾರ್ನಿಯಾ, ನೇಸಲ್, ಓರಲ್ ಮ್ಯೂಕೋಸಾ ಮತ್ತು ಫೇಶಿಯಲ್ ಸ್ಕಿನ್ ಮೇಲೆ ಟಚ್ ಅಥವಾ ಫೀಲ್ ಮಾಡುತ್ತೆ ಇದು. ಓಕೆ, ನೆಕ್ಸ್ಟ್ ಮ್ಯಾಸ್ಟಿಕೇಷನ್ ಕೂಡ ಹೆಲ್ಪ್ ಮಾಡುತ್ತೆ. ಓಕೆ, ಚೀವಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಅಸೆಸ್ಮೆಂಟ್ ಹೇಗೆ ಮಾಡ್ತೀವಿ ನೋಡೋಣ. ಓಕೆ, ಅಸೆಸ್ಮೆಂಟ್ ಹೇಗೆ ಮಾಡ್ತೀವಿ? ಓಕೆ, ಟು ಚೆಕ್ ದಿ ಮೋಟಾರ್ ಫಂಕ್ಷನ್. ಏನು ಮಾಡ್ತಾ ಇದ್ದೀವಿ ನಾವು? ಮೋಟಾರ್ ಫಂಕ್ಷನ್ ಚೆಕ್ ಮಾಡೋಕ್ಕೆ ಆಸ್ಕ್ ದಿ ಕ್ಲೈಂಟ್ ಟು ಕ್ಲಿಂಚ್ ದಿ ಟೀತ್. ಏನು ಮಾಡು ಅಂತ ಹೇಳ್ತೀವಿ? ಕ್ಲಿಂಚ್ ಅಂದರೆ ಕಚ್ಚೋದು. ಓಕೆ, ಟೀತ್ ಹಿಂಗೆ ಗಟ್ಟಿಯಾಗಿ ಹಿಡೋದು, ಟೀತ್ ಗಟ್ಟಿಯಾಗಿ ಹಿಡಿಯೋದು. ಓಕೆ, ಆ್ಯಂಡ್ ಅಸೆಸ್ ದಿ ಮಸಲ್ ಆಫ್ ಮ್ಯಾಸ್ಟಿಕೇಷನ್. ಓಕೆ, ಸೊ ನಾವು ಕಚ್ಚುವಾಗ, ನಾವು ಚೀವಿಂಗ್ ಮಾಡುವಾಗ ಮಸಲ್ಸ್ ಇರ್ತಾವೆಲ್ಲ. ಓಕೆ, ನಮ್ಮ ಬಾಯಿ ಹತ್ರ ಮಸಲ್ಸ್ ಇರ್ತಾವೆಲ್ಲ, ಅದನ್ನು ನಾವು ಟೆಸ್ಟ್ ಮಾಡ್ತಾಯಿದ್ದೀವಿ. ಓಕೆ, ಮಸಲ್ಸ್ ಆಫ್ ಮ್ಯಾಸ್ಟಿಕೇಷನ್ ಎನರ್ಜಿ ಇದೆನಾ ಇಲ್ಲನಾ ಅಂತ ನಾವು ಟೆಸ್ಟ್ ಮಾಡ್ತೀವಿ. ಕ್ಲಿಂಚ್ ಅಂದರೆ ಗಟ್ಟಿಯಾಗಿ ಹಲ್ಲನ್ನು ಹಿಂಗೆ ಕಡಿಯೋದು, ಹಲ್ಲು ಕಡಿತಾರಲ್ಲ ಆ ಥರ. ಓಕೆ, ಆ ಥರ ಮಾಡಬೇಕು ನಾವು. ಟು ಚೆಕ್ ದಿ ಮಸಲ್ ಆಫ್ ಮಾಸ್ಟಿಕೇಷನ್, ಚೆಕ್ ದಿ ಮಸಲ್ ಆಫ್ ಮ್ಯಾಸ್ಟಿಕೇಷನ್ ಆ್ಯಂಡ್ ಓಪನ್ ದಿ ಜಾಯ್. ಓಕೆ, ಟೈಟಾಗಿ ಹಿಡಿತಾನೆ ಅಲ್ಲ, ಟೈಟಾಗಿ ಹಿಡಿದಿದ ಮೇಲೆ ಅವನಿಗೆ ಏನು ಹೇಳಬೇಕು? ಓಪನ್ ಮಾಡಂತ ಹೇಳಬೇಕು. ಮತ್ತೊಮ್ಮೆ ಟೈಟಾಗಿ ಕ್ಲಿಂಚ್ ಮಾಡಬೇಕು. ಮತ್ತೊಮ್ಮೆ ಅದೇ ಥರ ರಿಪೀಟ್ ಮಾಡಬೇಕು 2-3 ಟೈಮ್ಸ್. ಓಕೆ, ಏನು ಮಾಡ್ತೀವಿ? ಮೋಟಾರ್ ಫಂಕ್ಷನ್ ಹೇಗೆ ಟೆಸ್ಟ್ ಮಾಡ್ತೀವಿ ನಾವು? ಕ್ಲಿಂಚ್ ಮಾಡಂತ ಹೇಳ್ತೀವಿ ಫಾರ್ ಮ್ಯಾಸ್ಟಿಕೇಷನ್. ಓಕೆ, ಮ್ಯಾಸ್ಟಿಕೇಷನ್ ಕರೆಕ್ಟ್ ಇದೆನಾ ಇಲ್ಲನಾ ಅಂತ ನಾವು ನೋಡೋಕೆ ಏನು ಮಾಡ್ತಾಯಿದ್ದೀವಿ? ಪೇಷಂಟ್ಗೆ ಕ್ಲಿಂಚ್ ಮಾಡಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಚೆಕ್ ಕಾರ್ನಿಯಲ್ ರಿಫ್ಲೆಕ್ಸ್. ಏನು ಮಾಡ್ತಾಯಿದ್ದೀವಿ ನಾವು? ಟು ಚೆಕ್ ದಿ ಕಾರ್ನಿಯಲ್ ರಿಫ್ಲೆಕ್ಸ್. ಕಾರ್ನಿಯಲ್ ರಿಫ್ಲೆಕ್ಸ್ ನಾವು ಹೇಗೆ ಚೆಕ್ ಮಾಡಬೇಕು ಅಂದರೆ ಬೈ ಲೈಟ್ ಟಚಿಂಗ್ ಕಾರ್ನಿಯಾ. ಕಾರ್ನಿಯಾ ಅಂದರೆ ನಮ್ಮ ಕಣ್ಣುಗಳು. ಓಕೆ, ಕಾರ್ನಿಯಾ ಅಂದರೆ ನಮ್ಮ ಕಣ್ಣುಗಳು. ಓಕೆ, ಬೈ ಲೈಟ್ ಟಚಿಂಗ್ ದಿ ಕಾರ್ನಿಯಾ ವಿತ್ ಕಾಟನ್ ವಿಸ್ಪ್. ಕಾಟನ್ ವಿಸ್ಪ್ ಅಂದರೆ ನೀವು ಕಿವಿ ಒಳಗಡೆ ಕ್ಲೀನ್ ಮಾಡ್ಕೋತಿರಲ್ಲ, ಅದೇ ಥರ ವಿಸ್ಪ್ ಇರುತ್ತೆ. ಓಕೆ, ಕಾಟನ್ ವಿಸ್ಪ್ ಆರ್ ಕಾಟನ್ ಸ್ಮಾಲ್ ಕಾಟನ್ ಬಾಲ್. ಓಕೆ, ಸಣ್ಣ ಕಾಟನ್ ಬಾಲ್ನಿಂದ ನಾವು ಏನು ಮಾಡಬೇಕು? ಲೈಟಾಗಿ ಕಣ್ಣಿಗೆ ಟಚ್ ಮಾಡಬೇಕು. ಓಕೆ, ಸೊ ಅವ ಬ್ಲಿಂಕ್ ಮಾಡಿದ ಅಂತ ಅಂದ್ಕೊಳ್ಳಿ, ಅವ್ನ ಕಣ್ಣನ್ನು ಬ್ಲಿಂಕ್ ಮಾಡಿದ ಅಂದರೆ ಅವ್ನ ಕಾರ್ನಿಯಲ್ ರಿಫ್ಲೆಕ್ಸ್ ಸರಿಯಾಗಿದೆ. ಓಕೆ, ನೀವು ಟಚ್ ಮಾಡಿದರೂ ಅವನು ಕಣ್ಣು ಕ್ಲೋಸ್ ಮಾಡಿಲ್ಲ ಅಂದರೆ ಏನಾದರೂ ಪ್ರಾಬ್ಲಮ್ ಇದೆ. ಓಕೆ, ನಮ್ಮ ಟ್ರೈಜೆಮಿನಲ್ ನರ್ವಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಓಕೆ, ಕಾರ್ನಿಯಲ್ ರಿಫ್ಲೆಕ್ಸ್ ಹೇಗೆ ಚೆಕ್ ಮಾಡ್ತೀವಿ? ಬೈ ಲೈಟ್ ಟಚಿಂಗ್ ದಿ ಕಾರ್ನಿಯಾ ವಿತ್ ಕಾಟನ್ ವಿಸ್ಪಿಂದ ನಾವು ಲೈಟಾಗಿ ಟಚ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಚೆಕ್ ದಿ ಸೆನ್ಸರಿ ಫಂಕ್ಷನ್ ಬೈ ಆಸ್ಕಿಂಗ್ ಕ್ಲೈಂಟ್ ಟು ಕ್ಲೋಸ್ ಐ. ಓಕೆ, ನಾವು ಸೆನ್ಸರಿ ಫಂಕ್ಷನ್ ಟಚ್ ಮಾಡುವಾಗ ಏನು ಮಾಡಬೇಕು? ಓಕೆ, ಪೇಷಂಟ್ಗೆ ಕಣ್ಣನ್ನು ಕ್ಲೋಸ್ ಮಾಡೋಕ್ಕೆ ಹೇಳಬೇಕು, ಐಸನ್ನು ಕ್ಲೋಸ್ ಮಾಡೋಕ್ಕೆ ಹೇಳಬೇಕು. ಓಕೆ, ಲೈಟ್ಲಿ ಟಚ್ ಆನ್ ಫೋರೆಡ್. ಓಕೆ, ಕಣ್ಣು ಮುಚ್ಚಿದ ಮೇಲೆ ನಾವು ಏನು ಹೇಳ್ತೀವಿ? ಕಣ್ಣು ಮುಚ್ಚಿದ ಮೇಲೆ ನಾವು ಏನು ಮಾಡ್ತೀವಿ ಅಂದರೆ ಟಚ್ ಮಾಡ್ತೀವಿ ಪೇಷಂಟ್ಗೆ. ಓಕೆ, ಆನ್ ಫೋರೆಡ್ ಅಂದರೆ ಹಣೆ ಮೇಲೆ. ಓಕೆ, ಹಣೆ ಮೇಲೆ ಟಚ್ ಮಾಡ್ತೀವಿ. ಚೀಕ್ಸ್. ಓಕೆ, ಗಲ್ಲದ ಮೇಲೆ ನಾವು ಟಚ್ ಮಾಡ್ತಾಯಿದ್ದೀವಿ, ಚೀಕ್ಸ್ ಮೇಲೆ ನಾವು ಟಚ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಚಿನ್. ಓಕೆ, ಚಿನ್ ಮೇಲೆ ಕೂಡ ನಾವು ಟಚ್ ಮಾಡ್ತಾಯಿದ್ದೀವಿ, ಎರಡು ಸೈಡ್, ಬೋತ್ ಸೈಡ್. ಓಕೆ, ಎರಡು ಸೈಡ್ ಇರ್ತವೆಲ್ಲ. ಸೊ ಫೋರ್ಹೆಡ್ ಮತ್ತು ಚೀಕ್ಸ್ ಮತ್ತು ಚಿನ್ ಮೇಲೆ ನಾವು ಟಚ್ ಮಾಡಿದಾಗ ಸೊ ಪೇಷಂಟ್ಗೆ ಫೀಲ್ ಆಗಬೇಕು, ಅದು ಈ ಎರಡು ಸೈಡ್ ಈಕ್ವಲ್ ಆಗಿ ಫೀಲ್ ಆಗುತ್ತೆ ಇಲ್ಲ ಅಂತ ನಾವು ಚೆಕ್ ಮಾಡೋಕ್ಕೆ ಈ ಟೆಸ್ಟ್ ಮಾಡ್ತಾಯಿದ್ದೀವಿ. ಓಕೆ, ನೋಟ್ ವೆದರ್ ದಿ ಟಚ್ ಈಸ್ ಫೆಲ್ಟ್ ಈಕ್ವಲ್ಲಿ ಆನ್ ಟೂ ಸೈಡ್. ಓಕೆ, ನಾವು ಏನು ಕೇಳ್ತಾ ಇದ್ದೀವಿ? ಎರಡು ಪೇಷಂಟ್ಗೆ ಕೇಳ್ತಾ ಇದ್ದೀವಿ, ಎರಡು ಸೈಡ್ ಈಕ್ವಲ್ ಆಗಿ ನಿಮಗೆ ಫೀಲ್ ಆಗ್ತಾ ಇದೆನಾ ಇಲ್ಲನಾ ಅಂತ ನಾವು ಕೇಳ್ತಾ ಇದ್ದೀವಿ. ಓಕೆ, ಏನು ಮಾಡು ಅಂತ ಹೇಳ್ತೀವಿ ಇದರಲ್ಲಿ? ನಾವು ಪೇಷಂಟ್ಗೆ ಐ ಕ್ಲೋಸ್ ಮಾಡಂತ ಹೇಳ್ತೀವಿ, ಕಣ್ಣು ಮುಚ್ಚ ಅಂತ ಹೇಳಿದ್ವಿ. ಕಣ್ಣು ಮುಚ್ಚಿದ ಮೇಲೆ ನಾವು ಟಚ್ ಮಾಡ್ತೀವಿ. ಓಕೆ, ಫೋರ್ಹೆಡ್ ಮೇಲೆ, ಚೀಕ್ಸ್ ಮೇಲೆ ಮತ್ತು ಚಿನ್ ಮೇಲೆ ಟಚ್ ಮಾಡಿದಾಗ ಎರಡು ಸೈಡ್ ಈಕ್ವಲ್ಲಿ ಫೀಲ್ ಆಗಬೇಕು ಅವನಿಗೆ, ಪೇಷಂಟ್ಗೆ. ಓಕೆ, ಎರಡು ಸೈಡ್ ಈಕ್ವಲ್ಲಿ ಫೀಲ್ ಆದರೆ ಏನು? ಟ್ರೈಜೆಮಿನಲ್ ನರ್ವ್ ಸರಿಯಾಗಿದೆ ಅಂತ ಅರ್ಥ. ಓಕೆ, ಸೊ
ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದ 6 ಕ್ರೇನಿಯಲ್ ನರ್ವ್ಸ್ ಅಸೆಸ್ಮೆಂಟನ್ನು ನೋಡೋಣ. ಓಕೆ, ಥ್ಯಾಂಕ್ ಯು.